ಕುಂದಾನಗರಿ ಬೆಳಗಾವಿಯಲ್ಲಿ ಈ ಮರಾಠಿ ಪುಂಡರು ಆಗಾಗ ಕಿರಿಕು ಮಾಡ್ತಾನೆ ಇರ್ತಾರೆ. ಈ ಭಾಷೆ ವಿಚಾರಕ್ಕೆ, ಗಡಿ ವಿಚಾರಕ್ಕೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದು ದಿನದಿಂದ ದಿನಕ್ಕೆ ತಮ್ಮ ಅಟ್ಟಹಾಸವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಈ ಮರಾಠಿ ಪುಡಾರಿಗಳಿಗೆ ಬುದ್ಧಿ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಇದೇ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಮಹತ್ವದ ಸಭೆಯನ್ನು ಕೂಡ ಕನ್ನಡಪರ ಸಂಘಟನೆಯ ಸದಸ್ಯರುಗಳು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಶಿವಸೇನಾ ಎಂಇಎಸ್ ಪುಂಡರ ಹಾವಳಿ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಫಿಕ್ಸ್. ಬಂದ್ನ ರೂಪುರೇಷೆಗಾಗಿ ಮತ್ತೊಂದು ಸಭೆ. ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಘಟನೆ ಬೆಳಗಾವಿಯಲ್ಲಿ ನಡೆದಿತ್ತು. ಇದಾದ ಬಳಿಕ ಎಂಇಎಸ್ ಪುಂಡರು ರಾಜ್ಯ ಸಾರಿಗೆ ಬಸ್ಗೆ ಮಸಿ ಬಳಿದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣರಾಗಿದ್ರು. ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸುತ್ತಿರೋ ಹಿನ್ನೆಲೆ ಕನ್ನಡಪರ ಸಂಘಟನೆಗಳು ಮಾರ್ಚ್ 22ಕ್ಕೆ ರಾಜ್ಯ ಬಂದ್ಗೆ ಕರೆ ನೀಡಿದ್ದಾರೆ. ಬಂದ್ಗೆ 2,000ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾರೆ. ಬಂದ್ ದಿನ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನೋದರ ಜೊತೆಗೆ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಸಾರಿಗೆ ಇಲಾಖೆ, ಖಾಸಗಿ ಸಾರಿಗೆ ವಲಯ ಸೇರಿದಂತೆ ಎಲ್ಲರೂ ನೀಡಬೇಕು ಎಂದು ಕನ್ನಡ ಒಕ್ಕೂಟ ಒತ್ತಾಯಿಸಿದೆ. ಅಲ್ಲದೆ ಬಂದ್ ಬಗ್ಗೆ ಚರ್ಚಿಸಲು ಇಂದು ಎಲ್ಲಾ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. ಸಭೆಯ ಬಳಿಕ ಅಖಂಡ ಕರ್ನಾಟಕ ಬಂದ್ ಯಾವ ಮಟ್ಟದಲ್ಲಿ ನಡೆಯಲಿದೆ ಅನ್ನೋದು ಘೋಷಣೆ ಮಾಡಲಿದ್ದಾರೆ. ರಾಜ್ಯದ ಅಷ್ಟ ದಿಕ್ಕಿನಲ್ಲೂ ಕನ್ನಡಕ್ಕಾಗಿ ನಡೆಯುವ ಬಂದ್ ಯಶಸ್ವಿಯಾಗಿ ಸಭೆ ನಡೆಸಲಾಗ್ತಿದ್ದು, ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಲಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.